ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೆನ್ಸ್ಡೇ ಅಂದರೆ ಗಣಪತಿ ಹಬ್ಬ. ಆಮೇಲೆ ಇವಾಗ ಸ್ನಾನ ಆಯಿತು, ಹೋಳಿಗೆ ಮಾಡ್ತಿದ್ದೀನಿ. ಚೇತನ್ ಬಂದಿದ್ದಾನೆ, ಇವತ್ತೇ ಹೊರಡ್ತಾನಂತೆ. ನೆನ್ನೆ ಮಾರ್ನಿಂಗ್ ಬಂದಿದ್ದ. ಸೊ ಇವತ್ತು ಹೊರಡ್ತಾನಂತೆ. ಮಧ್ಯಾಹ್ನ ಟ್ರೈನ್ ಇದೆ, ಬುಕ್ ಮಾಡಿದ್ದಾನೆ. ಸೊ 2 o'clock ಹೋಗ್ತೀನಿ ಅಂತ ಹೇಳ್ದ. ಸೊ ನಾನು ನೈಟ್ ಟ್ರೈನಿಗೆ ಹೋಗುವಂತಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಮತ್ತು ಗಣಪತಿ ಹಬ್ಬ ಮತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ ಇವತ್ತು. ಸೊ ಏನು ಅಂತ ತೋರಿಸ್ತೀನಿ. ಯಶು ಹಾಯ್ ಮಾಡಿ ಬೇಕಾರೆ. ಸೊ ನೋಡಿ, ಹೋಳಿಗೆ ಮಾಡ್ತಿದ್ದೀನಿ, ಸ್ವಲ್ಪನೇ ಮಾಡ್ತಿದ್ದೀನಿ. ಚೇತನು ಇರಲ್ಲ ಅಂತ ಹೇಳ್ತಿದ್ದಾನೆ. ಸೊ ಮೈದಾನ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಯಶ್ವಿಗೆ ಇಲ್ಲಿ ಗಾಡಿ ಓಡಿಸ್ತಿದ್ದಾನೆ. ಹಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ 2 ಥರ ಕರಿಗಡುಬು ಮಾಡ್ತೀನಿ, ದೊಡ್ಡ ತಟ್ಟೊಳಗೆನೂ ಮಾಡ್ತೀನಿ. ಕರಿಗಡುಬು ಹೋಳಿಗೆ ಅಷ್ಟೊಂದು ಬರಲ್ಲ, ಟ್ರೈ ಮಾಡ್ತೀನಿ. ಬಟ್ ಒಬ್ಬಳೇ ಕಲ್ತ್ಕೊಂಡಿದ್ದು, ಯಾರೂ ಹೇಳ್ಕೊಟ್ಟಿಲ್ಲ ನನಗೆ. ಅಡುಗೆ ಆಲ್ಮೋಸ್ಟ್ ಎಲ್ಲ ಚೆಂದ ಮಾಡ್ತೀನಿ, ಎಲ್ಲನೂ ಸೆಲ್ಫ್ ಕಲ್ತ್ಕೊಂಡಿರೋದು. ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರಿಪ್ರೇಷನ್ ಮಾಡಿದ್ದೆ ಆಯಿತು ಮನೇಲಿ. ಸೊ ಇವಾಗ ನಾನು ಚೇತನ್ ಮತ್ತು ಯಶ್ವಿ ಟಿಫನ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಮತ್ತು ಅವನಿಗೆ ಮೆಡಿಸಿನ್ಸ್ ತೊಗೋಬೇಕು, ಅದಕ್ಕೆ ಹೋಗ್ತಿದ್ದೀನಿ. ಸೊ ಇಲ್ಲಿ ದಾವಣಗೆರೆ ಫೇಮಸ್ ಗುರುಕೊಟ್ಟೇಶ್ವರ ದೋಸೆ ತಿನ್ನೋಕೆ ಹೋಗಿದ್ದೀವಿ. ಅಲ್ಲಿ ನಾವು ಯೂಶ್ವಲಿ ತಿನ್ನೋದು ಖಾಲಿ ದೋಸೆನೇ. ಸೊ ಖಾಲಿ ದೋಸೆ ಯಶ್ವಿ ಅಲ್ಲೇ ತಿಂತಾನೆ, ಮತ್ತು ನಾನು ಚೇತನ್ ಹೋದ್ರೂ ದೋಸೆ ಅಂತ ಬಂದಾಗ ಅದನ್ನೇ ಪ್ರಿಫರ್ ಮಾಡೋದು. ಸೊ ತಿಂದಾದಮೇಲೆ ಇಲ್ಲಿ ನೋಡಿ, ಗಣೇಶ ಹಬ್ಬ ಬಂದ್ರೇ ಒಂದು ಖುಷಿ, ಆ ವೈಬೇ ಬೇರೆ. ಇಲ್ಲಿ ನೋಡಿ, ಅದರಲ್ಲೂ ನಮ್ಮ ಆರೆಂಜ್ ಕಲರ್ ಫುಲ್ ಎಲ್ಲ ಪೇಟ ಹಾಕ್ಕೊಂಡು ಎಲ್ಲ ಓಡಾಡ್ತಿದ್ರು. ಇವಾಗ ನಾನು ಹೋಳಿಗೆ ಮಾಡ್ತಿದ್ದೀನಿ, ಅಂದರೆ ಕರಿಗಡುಬು ಮಾಡ್ತಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಮತ್ತು ಗಣಪತಿ ಪೂಜೆ ಮಾಡ್ಸೋಕ್ಕೆ. ಸೊ ಎಲ್ಲರೂ ಒಂದೊಂದು ಮಾಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಹೀಗೆ ಮಣೆ ಮೇಲೆ ಎಲ್ಲ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಮಾಡಿ ಸವೇತನ್ನು ಫೋಲ್ಡ್ ಮಾಡ್ತೀನಿ. ಇಲ್ಲಿ ನೋಡಿ, ಹೋಳಿಗೆ ಮಾಡ್ತಿರೋದು ನಾನು, ದೊಡ್ಡ ಹೋಳಿಗೆ. ಅಂದರೆ ನಮ್ಮಮ್ಮ ಮಾಡ್ತಿದ್ದು ನೋಡ್ತಿದ್ದೆ, ಅದನ್ನೇ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು, ತುಂಬ ಟೇಸ್ಟಿ ಇತ್ತು. ನಂಬಕ್ಕೆ ಆಗ್ತಿರಲಿಲ್ಲ ನಾನೇ ಮಾಡಿರೋದು ಅಂತ. ನೋಡಿ ಇಲ್ಲಿ ಎಷ್ಟು ಯಮ್ಮಿ ಬರ್ತಾಯಿದೆ ಹೋಳಿಗೆ, ನಂಬಕ್ಕೆ ಆಗ್ತಿಲ್ಲ ನಾನು ಮಾಡಿರೋದ ಅಂತ. ಎಷ್ಟು ಚೆನ್ನಾಗಿದೆ, ಪ್ರೌಡ್ ಫೀಲ್ ಆಗ್ತಿದೆ ನನ್ನ ಬಗ್ಗೆ ನನಗೇನೆ. ನೋಡಿ, ಸೊ ತೋರ್ಸೋದಕ್ಕಾಗಿಲ್ಲ, ಪಾಪು ತುಂಬ ಸತಾಯಿಸ್ತಿದ್ದ. ಸೊ ಅವನಿಗೆ ಮಲಗಿಸ್ಬಿಟ್ಟು ಹೋಳಿಗೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮನೆಗೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ಅದು ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ ಸುಮ್ಮನೆ ಮನೆ ಮುಂದೆನೇ ಇರುತ್ತೆ ಅಂತ. ಸೊ ಇವಾಗ ಈವ್ನಿಂಗ್ ಆಯಿತು, ಆಲ್ಮೋಸ್ಟ್ 6:45 ಆಗಿದೆ. ಸೊ ಸಾರಿ ಹಾಕ್ಕೊಂಡೆ. ಇವಾಗ ಟೆಂಪಲಿಗೆ ಹೋಗೋಣ ಅಂದ್ಕೊಂಡ್ವಿ ನಾನು ಮತ್ತು ಚೇತನು, ಆದರೆ ತುಂಬ ಹೆವಿ ಮಳೆ ಇದೆ. ಸೊ ಮನೆ ಮುಂದೆನೇ ಇದೆ ದೇವಸ್ಥಾನ, ಅಲ್ಲಿ ಮುಗಿಸ್ಕೊಂಡು ಮಹಾಗಣಪತಿ ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ. ಸೊ ಆಗ್ತಿಲ್ಲ ಮಹಾಗಣಪತಿ. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಎಷ್ಟಕ್ಕೆ ನೋಡಿ ಹಾಯ್ ಮಾಡ್ದಂತೆ. ಬೇರೆ ಡ್ರೆಸ್ ಹಾಕಿದ್ದೆ ಇವನಿಗೆ, ಆದರೆ ಎಲ್ಲ ನೀರಲ್ಲೆಲ್ಲ ಆಟಾಡಿ ಹಿಂಗೆ ಆಗ್ಬಿಟ್ಟಿದ್ದಾನೆ. ಸೊ ನೋಡಿ, ಇದು ನನ್ನ ಹೊಸ ಸಾರಿ. ಇದು ತಗೊಂಡು 2 years ಆಯಿತು. ಒಂದು 10 years ರಿಲೇಷನ್ಶಿಪ್, ನಮ್ಮದು ಆ್ಯನಿವರ್ಸರಿ ಇತ್ತು. ಆದರೆ ಇಯರ್ ಸೆಲೆಬ್ರೇಟ್ ಮಾಡಿಲ್ಲ, ಮನೇಲಿ ಹೋಳಿಗೆ ಮಾಡಿದ್ದೀನಿ. ಹಬ್ಬದ ದಿನವೇ ಬಂದಿರೋದ್ರಿಂದ ಸೊ ಕೇಕ್ ಏನೂ ಇಲ್ಲ. ಮತ್ತು ಚೇತನ್ ಬಂದಿರೋದೇ ಒಂದು ಸ್ಪೆಷಲ್ಲು. ಸೊ ನೋಡೋಣ, ಇವಾಗ ಊಟ ಮಾಡಿ ಟೆಂಪಲ್ಗೆ ಹೋಗಿ ಮತ್ತೆ ಸಿಗ್ತೀನಿ. ಸೊ ಎದುರುಗಡೆ ನಮ್ಮ ಆಂಟಿಯವರು ಗಣಪತಿ ಕೂತಿದ್ರು. ಸೊ ಪೂಜೆ ಕರೆದಿದ್ರು ಅವರು, ಬಾ ಕುಂಕುಮ ತೊಗೊಂಡು ಹೋಗು ಅಂತ. ಪಾಪುನು ಬಂದಿದ್ದ, ಅವನು ಒಂಥರ ಫುಲ್ ಶಾಕಲ್ಲಿ ಕೂತಿದ್ದ, ಎಲ್ಲೋ ಬಂದುಬಿಟ್ಟಿದ್ದೀವಿ ನಾವು ಅನ್ನೋ ಥರ ಇದ್ದ. ಅವನು ಹೊರಗಡೆಯಿಂದ ಮಾತಾಡ್ತಿದ್ದ, ಯಾವಾಗ್ಲೂ ಅವ್ರ ಜೊತೆಲ್ಲ ಆಟಾಡ್ತಾನೆ. ಆದರೆ ಒಳಗೆ ಬಂದಾಗ ಕೂತಿದ್ದ, ಬಾ ಅಂದರೆ ಬರ್ತಿದ್ದ ಅಷ್ಟೇ. ಅಷ್ಟೊಂದು ಫುಲ್ ಶಾಕಲ್ಲಿದ್ದ. ಆಂಟಿ ನೋಡಿ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅವನ್ನ ಯಾವುದೇ ದೇವ್ರು ನೋಡಿದ ತಕ್ಷಣ ಕೈ ಮುಗಿತಾನೆ ಅವನು, ಅದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಮನೆಗೆ ಬಂದು ಊಟ ಮಾಡಿದ್ವಿ. ಚೇತನ್, ನೀನು ಊಟ ಮಾಡ್ತೀನೋ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳ್ದ. ನಾನು ಪಾಪಕ್ಕೆ ತಿನ್ನಿಸ್ತಿದ್ದೆ, ಅದನ್ನೇ ರೆಕಾರ್ಡ್ ಮಾಡ್ತಿದ್ದ ಅವನು.
ಸೊ ಇವತ್ತು ಊಟಕ್ಕೆ ಏನೇನು ಮಾಡಿದ್ದೀನಿ ಅಂದರೆ ಸೀಕರಣೆ ಪಲ್ಯ, ದೊಡ್ಡ ಹೋಳಿಗೆ ಮತ್ತು ಇದು ಸ್ಮಾಲ್ ಹೋಳಿಗೆ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಲಿಲ್ಲ, ತುಂಬ ಮಳೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಸೊ ಇನ್ನೂ 13 ಡೇಸ್ ಇರುತ್ತೆ ಇಲ್ಲಿ, ಯಾವಾಗಾದರೂ ಹೋಗ್ಬೋದು ಅಂತ ಹೇಳಿ ನಾಳೆ ಹೋಗೋಣ ಅಂತಿದ್ದೀನಿ. ಸೊ ಹಾಗಾಗಿ ಈ ಊಟ ಮಾಡಿಕೊಂಡು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.